ದಿನಾಂಕ 23/12/2024 ಸೋಮವಾರ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಪಕ್ಷದ ಮಾಜಿ ಶಾಸಕರಾದ ಕೆ ಎಂ ತಿಮ್ಮರಾಯಪ್ಪ ಮಾಹಿತಿಯನ್ನು ನೀಡಿದ್ದಾರೆ. ಶನಿವಾರ ಪಾವಗಡ ಪಟ್ಟಣದ ನಿರೀಕ್ಷಾ ಮಂದಿರದಲ್ಲಿ ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದು ಹೀಗೆ. ಈ ವೇಳೆ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಎನ್.ಎ. ಈರಣ್ಣ, ಮುಖಂಡರಾದ ಭರತ್ ರೆಡ್ಡಿ, ರೈತ ಘಟಕದ ಗಂಗಾಧರ ನಾಯ್ಡು, ಅಬ್ಬಂಡೆ ಗೋಪಾಲ್, ಗಗನ್ ಸೇರಿದಂತೆ ಮತ್ತಿತರರು ಇದ್ದರು. ಕಾರಣ ಏನಂದರೆ ಆ ಪಾದಯಾತ್ರೆ ಉದ್ದೇಶ ನಾವು ಗುಂಜಿಗೋಡು ಹತ್ರ ಒಂದು ಮೊರಾರ್ಜಿ ಪರಿಶಿಷ್ಟ ಪಂಗಡಗಳ ಒಂದು ವಸತಿ ನಿಲಯದಲ್ಲಿ ನಿರ್ಮಾಣ ಮಾಡಿದ್ದು. ಆ ವಸತಿ ನಿಲಯಕ್ಕೆ ಹೋಗ್ತಕ್ಕಂಥ ನಿಮ್ಮ ಅವಧಿಯಲ್ಲಿ ಆಗಿಲ್ಲ, ನನ್ನ ಅವಧಿಯಲ್ಲಿ ಆಗಿದ್ದು. ಆ ವಸತಿ ನಿಲಯಕ್ಕೆ ಹೋಗ್ತಕ್ಕಂಥ ರಸ್ತೆ ಇವತ್ತು ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ. ಅಲ್ಲಿ ಮಕ್ಕಳು ಓಡಾಡಲಿಕ್ಕೆ ತೊಂದರೆ, ಸಾರ್ವಜನಿಕರು ಕೂಡ ತೊಂದರೆ ಆಗಿದೆ. ಜೊತೆಗೆ ಅಲ್ಲಿ ಒಂದು ಕಾಂಪೌಂಡ್ ಅಗತ್ಯವಾಗಿತ್ತು. ಇವತ್ತು ಆ ಕಾಂಪೌಂಡ್ ನಿರ್ಮಾಣ ಆಗಿಲ್ಲ. ಅಲ್ಲಿ ಮತ್ತು ಹಾವು, ಚೇಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಎಲ್ಲ ರೀತಿಯಲ್ಲೂ ತೊಂದರೆ ಅನುಭವಿಸಿದ್ರೆ ನೀರು ಇವತ್ತು ಆ ಒಂದು ಶಾಲೆಯ ಮೆಟ್ಲ ಹತ್ರವರು ನೀರು ನಿಂತಿದ್ದಾವೆ. ಅಲ್ಲಿ ಒಂದು ಕೆಟ್ಟ ವಾಸನೆ ಬರ್ತಾಯಿದೆ. ಅಲ್ಲಿ ಸಿಬ್ಬಂದಿಗೂ ಶಾಲಾ ಮಕ್ಕಳಿಗೆ ತುಂಬ ತೊಂದರೆ ಆಗಿದೆ. ಅದನ್ನು ನಿವಾರಣೆ ಮಾಡಬೇಕು. ಜೊತೆಗೆ ಇವತ್ತು ದೌಡಬೆಟ್ಟದ ಹತ್ರ ಒಂದು ಬಾವಿ ಹತ್ರ ಒಂದು ರಸ್ತೆ ಎಲ್ಲ ಕುಸಿದೋಗಿದೆ. ಅಲ್ಲಿ ಓಡಾಡಲಿಕ್ಕೆ, ಸಂಚಾರ ಮಾಡಲಿಕ್ಕೆ ಬಸ್ಸುಗಳು ಮತ್ತು ಯಾವುದೇ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇಲ್ಲ. ಅಲ್ಲಿ ತುಂಬ ತೊಂದರೆ ಆಗಿದೆ. ಅದನ್ನು ಒಂದು ಸರ್ಕಾರ ಇದುವರೆಗೂ ಕೂಡ ಅದನ್ನು ಕಾಮಗಾರಿ ಮಾಡಿಸಿಲ್ಲ. ಕೂಡಲೇ ಮಾಡಿಸ್ತಕ್ಕಂಥದ್ದಕ್ಕೆ ಒಂದು ಒತ್ತಾಯ ಮಾಡೋದಂಥದ್ದು. ಮತ್ತು ಇನ್ನು ನಮ್ಮ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಒಂದು ಕೊರತೆ ತುಂಬ ಇದೆ. ಆ ವೈದ್ಯರ ಕೊರತೆ ಯಾಕಾಯ್ತು ಅಂತ ಹೇಳಿ ಕಂಡುಹಿಡಿತಕ್ಕಂಥ ಒಂದು ಶಕ್ತಿ ಈ ಸರ್ಕಾರಕ್ಕೆ ಮತ್ತು ಆಡಳಿತ ಮಾಡ್ತಕ್ಕಂಥ ಅಧಿಕಾರಿಗಳು ಮತ್ತು ಶಾಸಕರಿಗೆ ಇಲ್ಲ ಅಂದಮೇಲೆ ಅದನ್ನು ಕಣ್ತರಿಸ್ತಕ್ಕಂಥ ಒಂದು ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡೋಕ್ಕೆ ವೈದ್ಯರನ್ನು ಬೇಗ ತುಂಬಲಿ ಅಂತ ಬಿಟ್ಟರೆ ಅದು ಒಂದು ಒಳ್ಳೆಯ ಪಾಯಿಂಟನ್ನು ನಾವು ಸೇರಿಸಿದ್ದೀವಿ. ಇನ್ನು ತಾಲೂಕಿನಲ್ಲಿ ಈ ಪೊಲೀಸ್ ಇಲಾಖೆಯಿಂದ ಆಗ್ತಕ್ಕಂಥ ಹಸ್ತಕ್ಷೇಪ, ನಮ್ಮ ಪಕ್ಷದ ಒಂದು ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆಗಳು, ಕೇಸುಗಳಾಗ್ತಕ್ಕಂಥದ್ದು ನಿರಂತರ ನಡೀತಲೇ ಇದ್ದಾವೆ. ಅಲ್ಲ, ಈ ಬಗ್ಗೆ ನಾವು ಕಳೆದ ಒಂದು 6 ತಿಂಗಳಿಂದ ಎಸ್.ಪಿ.ನ ಕರೆಸಿ ಒಂದು ಮಾತುಕತೆ ಎಲ್ಲ ಮಾಡಿದ್ವಿ ಸಹ. ಕೆಲವು ಇವತ್ತು ಅದೇ ರೀತಿ ಇನ್ನೂ ಮುಂದುವರಿತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನು ಸರಿಯಾದಂಥ ರೀತಿಯಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಸೂಕ್ತವಾದಂಥ ನಿರ್ದೇಶನ ಇನ್ನೂ ಕೊಟ್ಟಿರೋಂಗೆ ಕಾಣ್ತಾ ಇಲ್ಲ. ಅದು ನಮ್ಮ ಕಾರ್ಯಕರ್ತರಿಗೆ ತುಂಬ ನೋವಾಗಿದೆ. ಅದರ ಇದನ್ನು ಕೂಡ ಸರ್ಕಾರಕ್ಕೆ ಗಮನ ಸೆಳೀತಕ್ಕಂಥದ್ದು. ಆಮೇಲೆ ಇವತ್ತು ಈ ಖಾತೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅದು ಸರಿಯಾದಂಥ ಒಂದು ಮಾನದಂಡಗಳನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸನ್ನು ಬಳಸಿ ಈ ಅಧಿಕಾರಿಗಳು ಶ್ರದ್ಧೆ ವಹಿಸಿ ಅದನ್ನು ಕೆಲಸ ಮಾಡಿ ಇವತ್ತು ಈ ಖಾತೆದಲ್ಲಿ ಆಗ್ತಕ್ಕಂಥ ಲೋಪದೋಷವನ್ನು ಸರಿಪಡಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಕೂಡ ಒಂದು ಬೇಡಿಕೆ ಇದೆ. ಮತ್ತು ಅರ್ಹ BPL ಕಾರ್ಡ್ದಾರರಿಗೆ ಎಷ್ಟು ನಮ್ಮ ತಾಲೂಕಲ್ಲಿ ಇದುವರೆಗೂ ವಜಾ ಇದ್ದಾವೆ. ಎಷ್ಟೋ ಜನ ಪಾಪ ತುಂಬ ಬಡ ಫಲಾನುಭವಿಗಳು ಇವತ್ತು ಈ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ. ಅಂಥವ್ರಿಗೆ ಸರ್ಕಾರದ ಒಂದು ಸರ್ವೆ ರಿಪೋರ್ಟನ್ನು ಬೇಗ ಅದನ್ನು ಸರ್ವೆ ರಿಪೋರ್ಟ್ ಮಾಡಿ ಕೂಡಲೇ ಅವ್ರಿಗೆ BPL ಕಾರ್ಡ್ಗಳನ್ನು ಸಕ್ರಮಗೊಳಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಕೂಡಲೇ ಮಾಡಬೇಕು. ಮತ್ತು ಪಾವಗಡ ಪಟ್ಟಣದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಇದೆ. ಆ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರನೇ ಇಲ್ಲದಂತಾಗಿದೆ. ಅದಕ್ಕೆ ಅದನ್ನು ಸಂಬಂಧಪಟ್ಟಂಥ ಇಲಾಖೆಯವರು ಅದನ್ನು ಕೂಡಲೇ ಅದನ್ನು ನಿವಾರಣೆ ಮಾಡಲಿಕ್ಕೆ ಯಾವ ರೀತಿ ಕ್ರಮ ತೊಗೋಬೇಕಂತಬಿಟ್ಟು ಅವರು ಅದನ್ನು ತಗೊಳ್ಳಿ ಅಂತ ಬಿಟ್ಟು ಅದಕ್ಕೊಂದು ಒತ್ತಾಯ ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಒಂದು ತಾಲ್ಲೂಕಿನಲ್ಲಿ ನಿವೇಶನ ರಹಿತರ ಒಂದು ಪಟ್ಟಿಯನ್ನು ಅವೈಜ್ಞಾನಿಕವಾಗಿ ಪಟ್ಟಿಯನ್ನು ಸಿದ್ಧಪಡಿಸಿದ್ದು. ಸಾಧಾರಣ ಪಟ್ಟಿಯಲ್ಲಿರ್ತಕ್ಕಂಥ ಫಲಾನುಭವಿಗಳು ಅನರ್ಹಗಳು ಅದನ್ನು ಸೇರಿದ್ದಾರೆ. ಇವತ್ತು ಅರ್ಹ ಫಲಾನುಭವಿಗಳು ಕೈಬಿಟ್ಟಿರೋದ್ರಿಂದ ಇವತ್ತು ಮನೆಗಳನ್ನು ಕಟ್ಟಲಿಕ್ಕೆ ತುಂಬ ತೊಂದರೆ ಆಗಿದೆ. ಅದನ್ನು ಸರ್ಕಾರ ಕೂಡಲೇ ಅಂಥ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಅರ್ಹರಿಗೆ ಹಿಂದಿನ ಒಂದು ಪಟ್ಟಿಯನ್ನು ರದ್ದುಪಡಿಸಿ ಅರ್ಹರಿಗೆ ಮನೆಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಲೇಬೇಕು. ತಾಲೂಕಿನಾದ್ಯಂತ JJM ಒಂದು ಮನೆಗೂ ಗಂಗೆಯನ್ನು ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ ಏನು CC ರಸ್ತೆಗಳನ್ನು ಏನು ಅಗದಿದ್ದಾರೆ, ಆ CC ರಸ್ತೆಗಳಿಗೆ ಸಕ್ರಮಗೊಳಿಸ್ತಕ್ಕಂಥ ಕೆಲಸ ಅದನ್ನೆಲ್ಲ ನೀಟಾಗಿ ಮಾಡಿ ಇವತ್ತು ಕೆಲವು ಭಾಗಗಳನ್ನು ಮಾಡಿಲ್ಲ. ಅಲ್ಲಿ ಬಿದ್ದು ಎದ್ದು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಮತ್ತು ಗ್ರಾಮಗಳಲ್ಲಿ ತುಂಬ ತೊಂದರೆ ಆಗ್ತಿದೆ. ಅದನ್ನು ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅದನ್ನು ಕೆಲಸವನ್ನು ಸರಿಯಾಗಿ ನಿರ್ವಹಿಸಲಿ ಅಂತ ಬಿಟ್ಟು ಒಂದು ಬೇಡಿಕೆ ಇದೆ. ಇಷ್ಟೆಲ್ಲ ಬೇಡಿಕೆಗಳನ್ನು ನಾವು ಇವತ್ತು ಮುಂದೆ ಇಟ್ಟು ನಾವು ನಮ್ಮ ಪಕ್ಷದ ವತಿಯಿಂದ ಕೇವಲ ಅಂದರೆ ಈ ಒಂದು ಹೋರಾಟ JDS ಪಕ್ಷದಿಂದ ಮಾತ್ರ, BJPಯವರು ಏನು ಇಲ್ಲ ಅಂತ ಪಕ್ಷ ಸದ್ಯಕ್ಕೆ ನಾವು ಯಾರು ಕರೆದಿಲ್ಲ. ನಮ್ಮ ಪಕ್ಷದ ವತಿಯಿಂದ ಈ ಕಾರ್ಯಕ್ರಮ ನಾವು ರೂಪಿಸಿದ್ದೀವಿ. ಓಕೆ, ಎಲ್ಲರ ಸಹಕಾರ ನಾವು ಬಯಸ್ತಾ ಇದ್ದೀವಿ. ನಾವು ನಮ್ಮ ಪಕ್ಷದ ವತಿಯಿಂದ ಮಾತ್ರ ನಮ್ಮ ಮುಖಂಡರು ನಾವು ಕಾರ್ಯಕರ್ತರು ಮಾತಾಡಿ ಈ ಕಾರ್ಯಕ್ರಮ ನಾವು ಒಪ್ಕೊಂಡಿದ್ದೀವಿ. ಎಷ್ಟು ಜನ ಹೋರಾಟಕ್ಕೆ ಬರೆದಿದ್ದಾರೆ ಸರ್ ನಿಮ್ಮ ಕಾರ್ಯಕರ್ತರು? ನಿರೀಕ್ಷೆ ಮಾಡಿದ್ದೀರಂತ? ಸುಮಾರು ಒಂದು 2,000 ಜನ ಮೇಲೆ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ.
ಮಾರ್ಗ ಗುಜ್ಜಡಿಯಿಂದ ಯಾವ ಮಾರ್ಗ? ಗುಜ್ನೋಡಿಯಿಂದ ಹಾಂ CH ಪಾಳ್ಯದಿಂದ ಹಾಂ AH ಪಾಳ್ಯ, CR ಪಾಳ್ಯ, ಹಾಂ. ಗುಜ್ಜಿನೋಡು, ಕೋಣನಕುರ್ಕೆ ಮತ್ತು ದವಡ ಬೆಟ್ಟ, ಕಿದಾರ್ನಹಳ್ಳಿ ಮತ್ತು ಗುಂಡಾರ್ನಹಳ್ಳಿ, ಪಾವಡ ತಾಲೂಕು ಆಫೀಸ್. ತಾಲೂಕು ಕಚೇರಿ ಮುತ್ತಿಗೆ. ಅಲ್ಲಿ ಮನವಿ ಪತ್ರವನ್ನು ತಹಸೀಲ್ದಾರ್ಗೆ ಸಲ್ಲಿಸ್ತಕ್ಕಂಥದ್ದು. ಓಕೆ ಸರ್. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತವಾಯಿತು. ನಾಳಿನ ಮೊದಲ ಸಂಚಿಕೆಯೊಂದಿಗೆ ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಡ ಪವರ್ ನ್ಯೂಸ್.